ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ಕುಜ ಶನಿ ಸಂಯೋಗ ಎನ್ನುವಂತಹ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೇ ಪರಾಭವ ನಾಮ ಸಂವತ್ಸರದಲ್ಲಿ ಗ್ರಹರ ಚಲನೆಯಲ್ಲಿ ಅತಿ ವಿಶಿಷ್ಟವಾದಂತಹ ಅನೇಕ ನೋಟಗಳಿದ್ದು ಅದರಿಂದ ದ್ವಾದಶ ರಾಶಿಯವರ ಮೇಲೆ ಅನೇಕ ಪರಿಣಾಮಗಳು ಉಂಟಾಗುವುದನ್ನು ನಾವು ಕಾಣಲಿಕ್ಕಿದ್ದೇವೆ. ಅದರಲ್ಲಿ ಮೊದಲಿಗೆ ಶನಿ ಹಾಗೂ ಕುಜ ಮೀನರಾಶಿಯಲ್ಲಿ ಸಮಾಗಮಗೊಳ್ಳುತ್ತಾ ಇದ್ದಾರೆ. ಈ ಕಾರಣದಿಂದ ಜಗತ್ತಿನ ಮೇಲೂ ಅತ್ಯಂತ ಪರಿಣಾಮ ಎನ್ನುವಂಥದ್ದು ಇದನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಯುದ್ಧ ಭೀತಿ ನಮ್ಮನ್ನು ಆವರಿಸಿದೆ, ಎಲ್ಲೆಡೆ ಅದರ ಪರಿಣಾಮಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದು ಸರಿಸುಮಾರಾಗಿ ಏಪ್ರಿಲ್ ಹಾಗೂ ಮೇ ತಿಂಗಳ ಮೊದಲ ವಾರದವರೆಗೂ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದು ಕುಜ ಶನಿ ಸಂಯೋಗ ಫಲ ಎನ್ನುವುದಾಗಿ ನಾವು ಸ್ಪಷ್ಟವಾಗಿಯೇ ಹೇಳಬಹುದಾಗುತ್ತೆ. ಇದರಿಂದ ಅನೇಕ ರಾಷ್ಟ್ರಗಳಿಗೆ ಹಾನಿ ಉಂಟಾಗುತ್ತೆ, ಆಡಳಿತ ವ್ಯವಸ್ಥೆ ತಲೆಕೆಳಗಾಗುತ್ತೆ, ಜೊತೆಗೆ ಆರ್ಥಿಕವಾದಂತಹ ಏರುಪೇರನ್ನು ನಾವು ಕಾಣ್ತೇವೆ. ಷೇರು ಮಾರುಕಟ್ಟೆ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆ ಚಿನ್ನ ಬೆಳ್ಳಿಯ ಮೊದಲಾದಂತಹ ಲೋಹ ವಸ್ತುಗಳು ಇದರ ಬೆಲೆಯಲ್ಲಿ ಅನೇಕ ಹೆಚ್ಚಳ ಎನ್ನುವಂಥದ್ದು ಕಾಣುತ್ತೆ. ಪೆಟ್ರೋಲಿಯಂ ಹಾಗೂ ಗ್ಯಾಸ್ ಮುಂತಾದಂತಹ ಎಲ್ಲ ಪ್ರಾಥಮಿಕ ಸೌಲಭ್ಯಗಳನ್ನು ಒದಗಿಸಬಹುದಾದ ವಸ್ತುಗಳ ಬೆಲೆ ದುಬಾರಿಯಾಗುವಂತಹ ಸಾಧ್ಯತೆ ಇದೆ, ಅದು ದುರ್ಲಭವಾಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಮೇ ತಿಂಗಳಿನಲ್ಲಿ ಎಲ್ಲವೂ ಕೂಡ ಒಂದು ವ್ಯವಸ್ಥೆಗೆ ಬಂದು ಇಲ್ಲಿಯವರೆಗೆ ಏನೆಲ್ಲ ಅಡಚಣೆ ಉಂಟಾಗಿತ್ತೋ ಅದೆಲ್ಲ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ ಎನ್ನುವಂಥದ್ದು ಮೊದಲಿನ ಸೂಚನೆ. ಆತ್ಮೀಯರೇ, ದಿನಾಂಕ 15/4/2026 ಇಲ್ಲಿ ಒಂದು ಶನಿ ಕುಜ ಸಮಾಗಮ ಉಂಟಾಗುತ್ತೆ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಶನಿ ಹಾಗೂ ಕುಜರು ಇಬ್ಬರು ಒಂದೇ ನಕ್ಷತ್ರ ಒಂದೇ ಪಾದದಲ್ಲಿ ಐಕ್ಯರಾಗುತ್ತಾರೆ. ಇದು ಕೇವಲ 1.5 ದಿವಸಗಳು ಮಾತ್ರ. ಆ ಬಳಿಕ 19/4/2026 ಅವರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಕುಜ ಹಾಗೂ ಶನಿ ಸಮಾಗಮ ಹೊಂದಿ ಅಲ್ಲಿಂದ ಸರಿಸುಮಾರಾಗಿ 1 ತಿಂಗಳುಗಳ ಅವಧಿಯಲ್ಲಿ ಅವರಿಬ್ಬರು ಅಲ್ಲಿ ನೆಲೆಸ್ತಾರೆ. ಇದರಿಂದ ದ್ವಾದಶ ರಾಶಿಯವರ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ತಿಳಿಯುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಗುರುವಿನ ಮನೆಯಲ್ಲಿ ಕುಜ ಹಾಗೂ ಶನಿಯರ ಸಮಾಗಮ ಆಗುತ್ತಾ ಇದೆ. ಕುಜನಿಗೆ ಶನಿ ಸಮನಾಗುತ್ತಾನೆ, ಆದರೆ ಶನಿಗೆ ಕುಜ ಶತ್ರುವಾಗುತ್ತಾನೆ. ಹಾಗಾಗಿ ಸಮಶತ್ರುತ್ವ ಎನ್ನುವಂಥದ್ದು ಅಲ್ಲಿ ಸಿದ್ಧಿಯಾಯಿತು. ಇನ್ನು ಗುರುವಿಗೆ ಕುಜ ಶತ್ರುವಾಗುತ್ತಾನೆ, ಗುರು ಕುಜನಿಗೆ ಮಿತ್ರನಾಗುತ್ತಾನೆ. ಅಲ್ಲಿ ಮಿತ್ರಶತ್ರುತ್ವ ಅಥವಾ ಶತ್ರು ಮಿತ್ರತ್ವ ಎನ್ನುವಂಥದ್ದು ಉಂಟಾಯಿತು. ಶನಿಗೆ ಗುರು ಸಮ, ಗುರುವಿಗೆ ಶನಿ ಸಮ. ಹಾಗಾಗಿ ಪರಸ್ಪರ ಸಮಾನರು. ಅಂದರೆ ಶನಿ ತನ್ನ ಸಮಾನನ ಮನೆಯಲ್ಲಿ ತಾನಿದ್ದಾನೆ, ಇನ್ನು ಕುಜ ತಾನು ತನಗೆ ಅವನು ಸಮಾನನೇ ಆದರೂ ಕೂಡ ಅವನಿಗೆ ತಾನು ಶತ್ರು, ಅಂಥವನ ಮನೆಯಲ್ಲಿ ಕುಜ ಇದ್ದಾನೆ. ಪರಸ್ಪರ ಕುಜ ಮತ್ತು ಶನಿ ಇವರು ಸಮಶತ್ರುತ್ವವನ್ನು ಹೊಂದಿದವರು, ಅವರು ಒಟ್ಟಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಸ್ವಲ್ಪ ದಿವಸಗಳ ಕಾಲ ರವಿ ಅಲ್ಲಿ ನೆಲೆಸ್ತಾ ಇದ್ದಾನೆ. ಈ ಎಲ್ಲ ಕಾರಣಗಳಿಂದ 12 ರಾಶಿಗಳ ಮೇಲೆ ಉಂಟಾಗುವಂತಹ ಶುಭಾಶುಭ ಫಲಗಳು ಏನಿದ್ದಾವೆ ಇದನ್ನು ನೋಡಿಕೊಳ್ಳುವಂಥದ್ದು. ಜೊತೆಗೆ ಅದಕ್ಕೆ ಸೂಕ್ತ ಪರಿಹಾರ ಇದೆ, ಸ್ವಲ್ಪ ವಿಶೇಷವಾದಂತಹ ಪರಿಹಾರಗಳಿದ್ದಾವೆ. ಅದನ್ನು ಮಾಡಿಕೊಂಡಾಗ ಇಲ್ಲಿ ಇರಬಹುದಾದಂತಹ ದುಷ್ಪರಿಣಾಮಗಳ ಹಿನ್ನಡೆ ಉಂಟಾಗುತ್ತೆ, ನಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ಹಿನ್ನೆಲೆ ಒಳಗೆ ಮೇಷರಾಶಿಯವರಿಗೆ ಅನೇಕ ವ್ಯಯ ಉಂಟಾಗುತ್ತೆ. ಜೊತೆಗೆ ಒಂದು ರೀತಿಯ ಸಂತಾಪ ಮೇಲಿಂದ ಮೇಲೆ ಆವರಿಸ್ತಾ ಹೋಗುತ್ತೆ. ಇನ್ನು ಅರ್ಥನಾಶ, ಮನಸ್ತಾಪ, ಸ್ತ್ರೀಕೋಪ ಇತ್ಯಾದಿ ಫಲಗಳಿದ್ದಾವೆ. ಜೊತೆಗೆ ನೇತ್ರಬಾಧೆ ಇದೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆ ಸಂಭವಿಸಬಹುದು. ಹಾಗೂ ಶೋಕ ಪರಂಪರೆ ಎನ್ನುವಂಥದ್ದು ಮಾಲೆಯ ರೂಪದಲ್ಲಿ ಮೇಲಿಂದ ಮೇಲೆ ಬರುವಂಥದ್ದು. ಇದು ಶನಿ ಹಾಗೂ ಕುಜರ ಸಮಾಗಮದಿಂದ ಉಂಟಾಗುವಂಥದ್ದು. ರಾಶ್ಯಾಧಿಪತಿಯಾದಂತಹ ಕುಜ ತಾನು ವ್ಯಯಕ್ಕೆ ಬಂದಿದ್ದಾನೆ, ಅವನು ಅಷ್ಟಮಾಧಿಪತಿಯೂ ಹೌದು. ಹಾಗಾಗಿ ತನ್ನ ಆರೋಗ್ಯಕ್ಕಾಗಿ ಸ್ವಲ್ಪ ವ್ಯಯ ಮಾಡುವಂತಹ ಯೋಗ ಮೇಷರಾಶಿಯವರಿಗೆ ಕಾಣಿಸ್ತಾ ಇದೆ.
ದೇಹದಲ್ಲಿ ಗಾಯ ಉಂಟಾಗಬಹುದು, ಅಪಘಾತ ಉಂಟಾಗಬಹುದು, ಜೊತೆಗೆ ನೀಚ ಜನಾಶ್ರಯ ಎನ್ನುವಂಥದ್ದು, ಇದರಿಂದ ಅನೇಕ ಅವಮಾನಗಳನ್ನು ನೀವು ಅನುಭವಿಸಬೇಕಾಗಬಹುದು. ಇನ್ನು ಕರ್ಮಲಾಭಾಧಿಪತಿಯಾದಂತಹ ಶನಿ ತಾನು ವ್ಯಯದಲ್ಲಿದ್ದಾನೆ. ಇದರಿಂದ ಉದ್ಯೋಗ ಭಂಗ ಮಾಡುವಂತಹ ಉದ್ಯೋಗಕ್ಕೆ ಸ್ವಲ್ಪ ಆತಂಕ ಉಂಟಾಗಬಹುದು. ಉದ್ಯೋಗ, ವ್ಯವಹಾರ ಇತ್ಯಾದಿಗಳಲ್ಲಿ ಇರುವವರು ಗಮನಿಸಬೇಕು. ಇನ್ನು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಯಾವುದು ಕೇಳಿದರೆ, ಋಣಕ್ಕೆ ಬೀಳುವಂತಹ ಕಾಲ, ಅಂದರೆ ಯಾವುದೋ ಒಂದು ದೊಡ್ಡ ಸಾಲಬಾಧೆಗೆ ನೀವು ಒಳಗಾಗುವಂತಹ ಕಾಲ ಎನ್ನುವಂಥದ್ದು ಸ್ಪಷ್ಟ. ಪಂಚಮಾಧಿಪತಿಯಾದಂತಹ ರವಿ ವ್ಯಯದಲ್ಲಿದ್ದಾನೆ. ಅವನು ಮುಂದಿನ ದಿವಸಗಳಲ್ಲಿ ಜನ್ಮರಾಶಿಗೆ ಬರುವವನಿದ್ದಾನೆ. ಮಕ್ಕಳಿಗಾಗಿ ವ್ಯಯ ಮಾಡುವಂತಹ ಯೋಗ ಮೇಷರಾಶಿಯವರಿಗೆ ಕಂಡುಬರುತ್ತೆ. ಇರುವಂತಹ ಅಶುಭ ಫಲ ನಿವಾರಣೆಗೆ ಬೇಕಾಗಿ ಮೇಷರಾಶಿಯವರು ಆದಿತ್ಯಾರಾಧನೆಯನ್ನು ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಅತ್ಯಂತ ಶ್ರೇಷ್ಠವಾದುದು, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಇನ್ನು ಅತಿ ಮುಖ್ಯವಾಗಿ ಮಾತಾಪಿತರಿಗೆ ಪೂಜೆಯನ್ನು ಮಾಡುವಂಥದ್ದು, ಅವರ ಸೇವೆಯನ್ನು ಮಾಡುವಂಥದ್ದು ಮೇಷರಾಶಿಯವರಿಗೆ ಇರುವ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಸರಿಸುಮಾರಾಗಿ 1 ತಿಂಗಳುಗಳ ಕಾಲ ನೀವು ಈ ಪರಿಹಾರಗಳನ್ನು ಮಾಡಿದರೆ ಎಲ್ಲ ಅಶುಭ ಫಲಗಳು ನಿವಾರಣೆಯಾಗುವುದರಲ್ಲಿ ಯಾವುದೇ ಅನುಮಾನ ಬೇಡ. ಸಾಧ್ಯ ಇದ್ದವರು ಒಂದು ಉತ್ತಮವಾದಂತಹ ಹವಳ ರತ್ನವನ್ನು ಧರಿಸಿ, ಇದು ಒಂದು ವೇಳೆ ಉಂಗುರ ಅಥವಾ ಪದಕ ಈ ರೀತಿಯಲ್ಲಿ ಧರಿಸಲಿಕ್ಕಾಗಲಿಲ್ಲ ಅಂತಾದರೆ ಕೇವಲ ಒಂದು ಹವಳದ ಹರಳನ್ನು ಇಟ್ಟುಕೊಂಡ್ರೆ ಸಾಕು. ನಿಮ್ಮಲ್ಲಿ ಪರ್ಸ್ ಅಥವಾ ಜೇಬು ಇದರಲ್ಲಿ ಇಟ್ಟುಕೊಂಡ್ರೆ ಮೇಷರಾಶಿಯವರಿಗೆ ಇರುವಂತಹ ತೊಂದರೆ ನಿವಾರಣೆ ಆಗುತ್ತೆ. ಈ ಹವಳವನ್ನು ನಾನು ಸಾಧ್ಯ ಇದ್ದವರಿಗೆ ಮಾತ್ರ ಹೇಳ್ತಾ ಇದ್ದೇನೆ, ಎಲ್ಲರಿಗೂ ಕೂಡ ಅವಶ್ಯ ಎನ್ನುವಂಥದ್ದಿಲ್ಲ. ಅದರ ಮೇಲೆ ಹೇಳಿದ ಆದಿತ್ಯಾರಾಧನೆ, ಆದಿತ್ಯ ಹೃದಯ ಪಠನ, ಜೊತೆಗೆ ತಂದೆ ತಾಯಿಯರನ್ನು ಸೇವೆ ಮಾಡುವಂಥದ್ದು ಇದು ಒಳ್ಳೆಯ ಪರಿಹಾರ. ಇನ್ನು ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲವೇ ಇದೆ. ಯಾಕಂದರೆ ಲಾಭಸ್ಥಾನದಲ್ಲಿ ಶನಿ ಕುಜರ ಸಮಾಗಮ, ಅಲ್ಲಿಯೇ ರವಿಯು ಸ್ಥಿತನಾಗಿದ್ದಾನೆ. ದ್ರವ್ಯಾರೋಗ್ಯ ಕ್ಷೇತ್ರ ವೃದ್ಧಿಶ್ಚ ಲಾಭ ಅಂತ ಹೇಳಿದರು. ಅಂದರೆ ಉತ್ತಮವಾದಂತಹ ದ್ರವ್ಯ ಪ್ರಾಪ್ತಿ, ಒಳ್ಳೆಯ ಆರೋಗ್ಯ ಪ್ರಾಪ್ತಿ ಮತ್ತು ಕ್ಷೇತ್ರ ವೃದ್ಧಿಯಾಗುವಂತಹ ಕಾಲ. ಯಾರಾದರೂ ಭೂಮಿಯನ್ನು ಕೊಂಡುಕೊಳ್ಳುವುದಿದ್ದರೆ ಅದಕ್ಕೆ ಒಂದು ಸಕಾಲ ಎನ್ನುವಂಥದ್ದು. ಇನ್ನು ಇರುವಂತಹ ತೋಟ, ಗದ್ದೆ ಇತ್ಯಾದಿಗಳಲ್ಲಿ ಕೃಷಿಯನ್ನು ಮಾಡುವವರಿಗೆ ಉತ್ತಮವಾದಂತಹ ಕಾಲವೇ ಇದಾಗಿದೆ. ಇನ್ನು ಅತಿ ಮುಖ್ಯವಾಗಿ ಜನಪದ ಸ್ವಾಮ್ಯಾಧಿಕಂ ಲಾಭಗೆ ಅಂತ ಹೇಳಿದರು. ಒಂದು ಅಧಿಕಾರ ಪ್ರಾಪ್ತಿ ಎನ್ನುವಂಥದ್ದು ವೃಷಭ ರಾಶಿಯವರಿಗಿದೆ. ಯಾರಾದರೂ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡವರು ಅಥವಾ ಇನ್ಯಾವುದಾದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಇರುವವರಿಗೆ ವೃಷಭ ರಾಶಿಯವರಿಗೆ ಈ ಸಮಯ ಅತ್ಯಂತ ಒಳ್ಳೆಯ ಕಾಲ ಎನ್ನುವಂಥದ್ದು. ಇವರಿಗೆ ಒಂದು ಅಧಿಕಾರ ಪ್ರಾಪ್ತಿ ಈ ಯೋಗ ಇದೆ. ಶನಿಯು ಲಾಭದಲ್ಲಿ ಇರುವ ಕಾರಣದಿಂದಲೂ ಭೂಪ್ರಾಪ್ತಿ ಮತ್ತು ಇರುವಂತಹ ಸಾಲ ಪರಿಹಾರ ಆಗುವಂತಹ ಒಂದು ಯೋಗ ಎನ್ನುವಂಥದ್ದು ಕಂಡುಬರುತ್ತೆ. ಇವರಿಗೆ ವಿಶೇಷವಾಗಿ ಬೇರೆ ಯಾವುದೇ ಪರಿಹಾರಗಳೇನು ಮಾಡಬೇಕಾಗಿಲ್ಲ. ಆದರೆ ಮನೆಯಲ್ಲಿ ಯಾರಾದರೂ ಅಜ್ಜ ಅಜ್ಜಿಯಂದಿರಿದ್ದರೆ ಅವರ ಸೇವೆಯನ್ನು ಮಾಡುವುದರಿಂದ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಅಂತ ಹೇಳಿದರು. ಆಯುರ್ವಿದ್ಯಾ ಯಶೋಬಲಂ, ಈ 4 ವಿಧವಾದಂತಹ ಅಭಿವೃದ್ಧಿಗಳು ಅವರಿಗೆ ಉಂಟಾಗುತ್ತೆ. ಆದ್ದರಿಂದ ಹಿರಿಯರ ಸೇವೆಯನ್ನು ವೃಷಭ ರಾಶಿಯವರು ಮಾಡುವಂಥದ್ದು ಅತ್ಯಂತ ಸೂಕ್ತ. ಇನ್ನು ಮಿಥುನ ರಾಶಿಯವರಿಗೆ ದಶಮದಲ್ಲಿ ಶನಿ ಹಾಗೂ ಕುಜರ ಸಮಾಗಮ ಎನ್ನುವಂಥದ್ದು. ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಮೂಲಗಳಿಂದ ಧನಪ್ರಾಪ್ತಿ ಎನ್ನುವಂಥದ್ದು ಕಂಡುಬರುತ್ತೆ. ಜೊತೆಗೆ ಕಾರ್ಯಸಿದ್ಧಿ, ಕಾರ್ಯದಲ್ಲಿ ಜಯ ಲಾಭ ಎನ್ನುವಂಥದ್ದು. ಆದರೆ ಕೆಲವರಿಗೆ ದಶಾಭುಕ್ತಿಯ ಫಲಗಳೇನಾದರೂ ಸ್ವಲ್ಪ ವ್ಯತ್ಯಾಸಗಳಿದ್ದರೆ ಕರ್ಮ ಪ್ರಾಪ್ತಿ ಎನ್ನುವಂಥದ್ದು ಇದೆ. ಅಂದರೆ ಹಿರಿಯರ ಕಾರಣದಿಂದ ಬರುವಂಥದ್ದು ಕರ್ಮ ಪ್ರಾಪ್ತಿ ಎನ್ನುವಂತಹ ಯೋಗ. ಅರ್ಥಕ್ಷಯ ಎನ್ನುವಂಥದ್ದು, ಜೊತೆಗೆ ವಿದ್ಯಾ ಕೀರ್ತಿ ಇವುಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಕಾಲ. ಇನ್ನು ಚಿಂತನೆಯನ್ನು ನಾವು ಮಾಡುವಾಗ ಷಷ್ಠಲಾಭಾಧಿಪತಿಯಾದಂತಹ ಕುಜ ತಾನು ಕರ್ಮಸ್ಥಾನದಲ್ಲಿದ್ದಾನೆ. ಇದರಿಂದ ಒಳ್ಳೆಯ ಆರೋಗ್ಯ ಪ್ರಾಪ್ತಿ ಮತ್ತು ಕರ್ಮಲಾಭ ಎನ್ನುವಂಥದ್ದು, ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂತಹ ಯೋಗ ಪ್ರಾಪ್ತಿಯಾಗತ್ತೆ. ಅಷ್ಟಮ ಭಾಗ್ಯಾಧಿಪತಿಯಾದಂತಹ ಶನಿ ತಾನು ದಶಮ ಸ್ಥಾನದಲ್ಲಿದ್ದಾನೆ. ಇದರ ಕಾರಣದಿಂದ ಮೃತಧನ ಪ್ರಾಪ್ತಿ ಎನ್ನುವಂಥದ್ದು ಕೆಲವರಿಗೆ ಇದು ಒಂದು ಒಳ್ಳೆಯ ಯೋಗವಾಗಿಯೇ ಕಾಣುತ್ತೆ. ಯಾರಾದರೂ ಹಿರಿಯರು ತೀರಿ ಅವರ ಹೆಸರಿನಲ್ಲಿದ್ದಂತಹ ಆಸ್ತಿ ವರ್ಗಾವಣೆ ಇತ್ಯಾದಿ ಎಲ್ಲ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಕಾಣುತ್ತೆ.
ತೃತೀಯಾಧಿಪತಿ ಕರ್ಮದಲ್ಲಿ ಇರುವುದರಿಂದ ನೀವು ಯಾವುದೇ ಕಾರ್ಯವನ್ನು ಮಾಡುವಾಗ ಸ್ವಲ್ಪ ಉತ್ಸಾಹದಿಂದ ಸಾಹಸದಿಂದ ಪ್ರವೃತ್ತರಾದರೆ ಅದರಲ್ಲಿ ಸಿದ್ಧಿ ಎನ್ನುವಂಥದ್ದಿದೆ. ಉತ್ತಮವಾದಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀರಿ, ಹೋಮ ಕಾರ್ಯಾಚರಣೆ ಇದನ್ನು ನೀವು ಮಾಡ್ತೀರಿ. ಕೆಲವು ಅಶುಭ ಫಲಗಳು. ಇದರ ನಿವಾರಣೆಗೆ ಬೇಕಾಗಿ ಮಿಥುನ ರಾಶಿಯವರು ಚಂಡಿಕಾ ಆರಾಧನೆಯನ್ನು ಮಾಡುವಂಥದ್ದು ಅತ್ಯಂತ ವಿಹಿತವಾದದ್ದು ಮತ್ತು ತಂದೆಯ ಸೇವೆ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಇರಬಹುದಾದಂತಹ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಕುಜ ಶನಿ ಸಮಾಗಮ. ಇಲ್ಲಿ ಸಪ್ತಮ ಹಾಗೂ ಅಷ್ಟಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಅಂದರೆ ಸಪ್ತಮ ಮತ್ತು ಅಷ್ಟಮಾಧಿಪತಿಯಾದಂತಹ ಶನಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಇದರ ಕಾರಣದಿಂದ ಆರೋಗ್ಯದಲ್ಲಿ ಅತ್ಯಂತ ಸುಧಾರಣೆ ಎನ್ನುವಂಥದ್ದು, ಸ್ವಲ್ಪ ದೀರ್ಘಕಾಲದಿಂದ ಬಾಧಿಸ್ತಾ ಇದ್ದಂತಹ ಅನಾರೋಗ್ಯ ಅದು ನಿವಾರಣೆಯಾಗಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿ. ದ್ವಿತೀಯಾಧಿಪತಿಯಾದಂತಹ ರವಿ ಅವನು ಭಾಗ್ಯದಲ್ಲಿದ್ದಾನೆ. ಆನಂತರ ಅವನು ಕರ್ಮಸ್ಥಾನವನ್ನು ಪ್ರವೇಶ ಮಾಡುವವನಿದ್ದಾನೆ. ಇದರಿಂದ ಒಳ್ಳೆಯ ಧನಯೋಗ ಎನ್ನುವಂಥದ್ದು. ಪಂಚಮ ಮತ್ತು ಕರ್ಮಾಧಿಪತಿ ಭಾಗ್ಯದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಎನ್ನುವಂಥದ್ದು, ಹೊಟ್ಟೆ ನೋವಿನಿಂದ ಸ್ವಲ್ಪ ಬಳಲ್ತೀರಿ. ಆದರೆ ಉದ್ಯೋಗದಲ್ಲಿ ಅತ್ಯಂತ ಅಭಿವೃದ್ಧಿ ಮತ್ತು ಯಶಸ್ಸನ್ನು ನೀವು ಕಾಣುವಂಥದ್ದು. ಶಿವಾರಾಧನೆ ಅತ್ಯಂತ ಶ್ರೇಷ್ಠವಾದಂತಹ ಪರಿಹಾರ. ಓಂ ನಮಃ ಶಿವಾಯ ಇದನ್ನು ಅನವರತ ಜಪಿಸುವುದರಿಂದ ಕರ್ಕಾಟಕ ರಾಶಿಯವರು ನಿಮಗಿರಬಹುದಾದಂತಹ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸಾಧ್ಯ ಇದ್ದವರು ಹವಳ ಮತ್ತು ಮುತ್ತು ಇದು ಒಳ್ಳೆಯ ರತ್ನಗಳನ್ನು ಆರಿಸಿ ಇದನ್ನು ಧರಿಸುವುದರಿಂದ ನಿಮಗೆ ಇರಬಹುದಾದಂತಹ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ಇನ್ನು ಅವಶ್ಯವಾಗಿ ಮಾಡಬೇಕಾದದ್ದು ಕರ್ಕಾಟಕ ರಾಶಿಯವರು ಗುರು ಸೇವೆ. ನಿಮ್ಮ ಗುರು ಪರಂಪರೆ, ಗುರು ಮಠ ಇದ್ದರೆ, ಗುರುಪೀಠ ಇದ್ದರೆ ಹಾಗೂ ಯಾರನ್ನು ನೀವು ಗುರುಗಳು ಅಂತ ಭಾವಿಸ್ತೀರೋ ಅವರ ಸೇವೆ ಮಾಡುವುದರಿಂದ ಕರ್ಕಾಟಕ ರಾಶಿಯವರು ನಿಮಗಿರಬಹುದಾದಂತಹ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತೀರಿ. ಸಿಂಹರಾಶಿಯವರಿಗೆ ಶನಿ ಹಾಗೂ ಕುಜ ಇವರ ಸಮಾಗಮದಿಂದ ಉಂಟಾಗಬಹುದಾದಂತಹ ಪರಿಣಾಮಗಳು ಯಾವುದು ಕೇಳಿದರೆ, ಅಷ್ಟಮದಲ್ಲಿ ಇವರಿಬ್ಬರ ಸಂಯೋಗ ಉಂಟಾಗಿದೆ. ಇಲ್ಲಿ ಮೇಲಿಂದ ಮೇಲೆ ನಿಮಗೆ ಇದರ ಅನುಭವಕ್ಕೆ ಬರ್ತಾ ಇದೆ. ಪ್ರವಾಸದಲ್ಲಿ ಯಾವುದಾದ್ರೂ ಒಂದು ತಿರುಗಾಟದಲ್ಲಿ ರೋಗಪೀಡೆ ಮತ್ತು ನಷ್ಟ, ವೃಥಾ ಪರಿಶ್ರಮ ಹಾಗೂ ಒಂದು ಕಾರ್ಯ ಒಮ್ಮೆ ಹೋದರೆ ಮಾಡಲಿಕ್ಕಾಗ್ತಾ ಇತ್ತು, ಆದರೆ ಅದೇ ಕಾರ್ಯಕ್ಕೆ ಈಗ 10 ಬಾರಿ ಹೋಗಬೇಕಾದಂತಹ ಸ್ಥಿತಿ ನಿಮ್ಮ ಪಾಲಿಗೆ ಬಂದಿದೆ. ಅಂತಹ ಒಂದು ಯೋಗ ಮುಂದುವರಿಯುತ್ತೆ. ಇನ್ನು ಧಾನ್ಯನಾಶ, ಧನಚ್ಛೇದ ಎನ್ನುವಂತಹ ಯೋಗ. ಸುಖ ಹಾಗೂ ಭಾಗ್ಯಾಧಿಪತಿಯಾದಂತಹ ಅಂಗಾರಕ ಅಷ್ಟಮದಲ್ಲಿದ್ದಾನೆ. ಇದರ ಕಾರಣದಿಂದ ದಾಂಪತ್ಯ ಸುಖದಲ್ಲಿ ಹಾನಿ ಹಾಗೂ ಭಾಗ್ಯ ವೃದ್ಧಿಯಾಗಬೇಕಿತ್ತು, ಅದು ಸ್ವಲ್ಪ ಮಟ್ಟಿನ ಹಾನಿಯನ್ನು ಕಾಣುತ್ತೆ. ಇನ್ನು ಅಷ್ಟಮದಲ್ಲಿಯೇ ಶನಿ ಇದ್ದಾನೆ. ಇದರ ಕಾರಣದಿಂದ ಇಷ್ಟ ಜನರ ವಿಯೋಗ ಎನ್ನುವಂಥದ್ದು ಯೋಗ ಫಲ. ಷಷ್ಠ ಹಾಗೂ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇರುವುದರಿಂದ ತನ್ನವರೇ ತಮಗೆ ಶತ್ರುಗಳಾಗುವಂತಹ ಒಂದು ಯೋಗ. ಆದರೆ ಚಿಂತಿಸಬೇಕಾದ್ದಿಲ್ಲ. ಪಂಚಮಾಧಿಪತಿಯಾದಂತಹ ಗುರು ತಾನು ಲಾಭದಲ್ಲಿದ್ದಾನೆ. ಇದರ ಕಾರಣದಿಂದ ದೈವಾನುಗ್ರಹ ಎನ್ನುವಂಥದ್ದು ಯಾವಾಗಲೂ ನಿಮ್ಮ ಜೊತೆ ಇರ್ತದೆ. ಇದರಿಂದ ಎಷ್ಟೇ ದೊಡ್ಡ ತೊಂದರೆ ತಾಪತ್ರಯಗಳು ಬಂದರೂ ಕೂಡ ಅದೆಲ್ಲ ನಿವಾರಣೆಯಾಗುವಂತಹ ಒಂದು ಕಾಲ. ಬಿಡದೆ ಆದಿತ್ಯನ ಉಪಾಸನೆಯನ್ನು ಮಾಡಿ, ಸೂರ್ಯನ ಉಪಾಸನೆಯನ್ನು ಮಾಡಿ. ಸಾಧ್ಯ ಇದ್ದವರು ಒಂದು ಮಾಣಿಕ್ಯ ಧಾರಣೆಯನ್ನು ಮಾಡಿ, ಮಾಣಿಕ್ಯ ಹರಳನ್ನು ಧಾರಣೆ ಮಾಡಿ ಒಂದು ಉಂಗುರ ಹಾಕಬಹುದು, ಇಲ್ಲಾಂದರೆ ಪದಕವಾಗಿ ಧರಿಸಬಹುದು, ಇಲ್ಲಾಂದರೆ ಜೇಬಿನಲ್ಲಾಗಲಿ ಪರ್ಸಿನಲ್ಲಾಗಲಿ ನೀವು ಇಟ್ಟುಕೊಳ್ಳಬಹುದು. ಇದರಿಂದಲೂ ಕೂಡ ಪರಿಹಾರ ಸಿಕ್ಕತ್ತೆ. ಇದು ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲ ಇದನ್ನು ಧರಿಸುವುದರಿಂದ ಪರಿಣಾಮ ಒಳಿತಾಗತ್ತೆ. ಗುರು ಸೇವೆ ಅತ್ಯಂತ ಅವಶ್ಯವಾಗಿ ಮಾಡಬೇಕಾದದ್ದು ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಮಂಗಳ ಸಂಯೋಗ. ಇದರ ಫಲದಿಂದ ತೃತೀಯ ಅಷ್ಟಮಾಧಿಪತಿಯಾದಂತಹ ಕುಜ ತಾನು ಸಪ್ತಮದಲ್ಲಿ ಇರುವ ಕಾರಣ ಗಮನಿಸಿ, ನಿಮ್ಮ ಸಹೋದರ ಅಥವಾ ಸಹೋದರಿಗೆ ಜೊತೆಗೆ ನಿಮ್ಮ ಸಂಗಾತಿಯ ಸಹೋದರ ಅಥವಾ ಸಹೋದರಿಗೆ ಏನಾದರೂ ತೊಂದರೆ ತಾಪತ್ರಯಗಳು ಕಾಣಿಸಬಹುದು. ಇನ್ನು ದಾಂಪತ್ಯ ಕಲಹ ಎನ್ನುವಂಥದ್ದು, ಜಠರ ಬಾಧೆ ಹಾಗೂ ನೇತ್ರ ಬಾಧೆ ಎನ್ನುವಂಥದ್ದು ಕಾಣಿಸಬಹುದು. ಕೆಲವರಿಗೆ ಶಸ್ತ್ರಕ್ರಿಯಾದಿ
ಒಂದು ಯೋಗವೂ ಕೂಡ ಕಂಡುಬರುತ್ತೆ. ಇನ್ನು ಶನಿ ಹಾಗೂ ಕುಜರ ಸಮಾಗಮದಿಂದ ಚಿಂತನೆ ಮಾಡಲೇಬೇಕಾದ ಒಂದು ಅಂಶ ಯಾವುದು ಕೇಳಿದರೆ ಸ್ತ್ರೀ ರೋಗ ಎನ್ನುವಂಥದ್ದು, ಜೊತೆಗೆ ಅಧ್ವಾನ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟರೂ ಕೂಡ ಅದರಲ್ಲೆಲ್ಲ ಅಡಚಣೆಗಳು, ತೊಂದರೆಗಳು ಸಂಭವಿಸಬಹುದು. ಇನ್ನು ಪಂಚಮ ಹಾಗೂ ಷಷ್ಠಾಧಿಪತಿಯಾದಂತಹ ರವಿ ಸಪ್ತಮದಲ್ಲಿ ಇರುವುದರಿಂದ ಮೊದಲೇ ಹೇಳಿದ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬಾಧೆ ಹಾಗೂ ಪುತ್ರ ಬಾಧೆ, ಮಕ್ಕಳಿಂದ ಸ್ವಲ್ಪ ಬಾಧೆ ಉಂಟಾದೀತು, ಹಾಗೆ ಮಕ್ಕಳಿಗೆ ಅನಾರೋಗ್ಯವೂ ಸಂಭವಿಸಬಹುದು. ಪರಿಹಾರ ಶಿವಾರಾಧನೆ ಹಾಗೂ ಸಾಧ್ಯ ಇದ್ದವರು ಸರಿಸುಮಾರಾಗಿ ಒಂದು 3 ತಿಂಗಳುಗಳ ಕಾಲ ನೀಲರತ್ನವನ್ನು ಧರಿಸುವುದು ಅತ್ಯಂತ ಒಳ್ಳೆಯದು. ಇನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಸಿಹಿ ತಿನಿಸನ್ನು ಕೊಡಿ, ಅಂದರೆ ಅವರಿಗೆ ಇಷ್ಟ ಆಗುವಂತಹ ತಿನಿಸು ಪದಾರ್ಥಗಳನ್ನು ನೀವು ಕೊಡಿ. ಜೊತೆಗೆ ನಿಮ್ಮ ಸಂಗಾತಿಯನ್ನು ಗೌರವಿಸಿ, ಇದು ಅತ್ಯಂತ ಮುಖ್ಯವಾದುದು. ಯಾಕೆಂದರೆ ದಾಂಪತ್ಯ ಕಲಹ, ದಾಂಪತ್ಯ ವಿರಸ, ವಿಚ್ಛೇದನಾದಿ ದೋಷಗಳಿಗೆ ಇದು ಸೂಕ್ತ ಪರಿಹಾರ. ನಿಮ್ಮ ಸಂಗಾತಿಯನ್ನು ನೀವು ಗೌರವಿಸುತ್ತಾ ಪ್ರೀತಿಸುತ್ತಾ ಬರಬೇಕು. ಇದು ಕನ್ಯಾ ರಾಶಿಯವರಿಗೆ ಹೇಳಬಹುದಾದಂತಹ ಒಂದು ಪರಿಹಾರ. ತುಲಾ ರಾಶಿಯವರಿಗೆ ಒಳ್ಳೆಯ ಫಲವೇ ಇದೆ. ಇಲ್ಲಿ ರೋಗ ಶಾಂತಿ, ಸುದೀರ್ಘವಾಗಿ ಬಾಧಿಸ್ತಿದ್ದಂತಹ ರೋಗ ನಿವೃತ್ತಿಯಾಗತ್ತೆ. ಯಾವುದಾದರೂ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳಿದ್ದರೆ ಅವೆಲ್ಲ ಪರಿಹಾರ ಆಗುವಂತಹ ಕಾಲ. ಶತ್ರುಗಳು ಮಿತ್ರರಾಗುವಂತಹ ಒಂದು ಒಳ್ಳೆಯ ಕಾಲ. ದ್ವಿತೀಯ ಸಪ್ತಮಾಧಿಪತಿ ಷಷ್ಠದಲ್ಲಿ ಇರುವುದರಿಂದ ಕುಟುಂಬ ಕಲಹ ಎನ್ನುವಂಥದ್ದು ಇತ್ಯರ್ಥವಾಗುತ್ತೆ. ಯಾವುದಾದ್ರೂ ಈಗ ಆಸ್ತಿ, ಮನೆ, ಇದಕ್ಕೆ ಸಂಬಂಧಪಟ್ಟ ವಿವಾದಗಳೇನಾದರೂ ಇದ್ದರೆ ತುಲಾರಾಶಿಯವರಿಗೆ ಇವುಗಳೆಲ್ಲ ಒಂದು ಇತ್ಯರ್ಥ ಆಗುವಂತಹ ಕಾಲ. ಸಣ್ಣದಾಗಿ ನೇತ್ರ ಬಾಧೆ ಒಂದು ಕಾಣಿಸ್ತದೆ. ಹಾಗೆ ಧನಧಾನ್ಯ ವೃದ್ಧಿ ಎನ್ನುವಂತಹ ಯೋಗ ತುಲಾರಾಶಿಯವರಿಗಿದೆ. ನಿರಂತರವಾಗಿ ಗೋಸೇವೆಯನ್ನು ಮಾಡುವುದರಿಂದ ತುಲಾರಾಶಿಯವರು ಶುಭವನ್ನು ಕಾಣುತ್ತೀರಿ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಮಂಗಳ ಯೋಗ, ಜನ್ಮ ಹಾಗೂ ಷಷ್ಠಾಧಿಪತಿ ಪಂಚಮದಲ್ಲಿ. ಇದರ ಕಾರಣದಿಂದ ಅನಾರೋಗ್ಯ ಇದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮನ್ನು ಬಾಧಿಸಬಹುದು. ಎಲ್ಲರೊಂದಿಗೆ ಕಲಹ ಎನ್ನುವಂಥದ್ದು ಕಾಣಿಸುತ್ತೆ. ಶತ್ರು ಬಾಧೆ, ಅವರಿಂದ ಭೀತಿ ಹೆಚ್ಚಾಗಿ ಕಾಣಿಸುತ್ತೆ. ತೃತೀಯ ಚತುರ್ಥಾಧಿಪತಿ ಅವನು ಪಂಚಮದಲ್ಲಿ ಇರುವ ಕಾರಣ ಯಾವುದೋ ಒಂದು ಅವ್ಯಕ್ತವಾದಂತಹ ಅನಿಶ್ಚಿತತೆ ಎನ್ನುವಂಥದ್ದು ಉದ್ಯೋಗದಲ್ಲಿರಬಹುದು, ವ್ಯವಹಾರದಲ್ಲಿರಬಹುದು, ಅಥವಾ ಮನೆಯಲ್ಲಿರಬಹುದು, ಸಂಬಂಧಗಳಲ್ಲಿರಬಹುದು, ಒಂದು ಅನಿಶ್ಚಿತತೆ ನಿಮ್ಮನ್ನು ಪದೇ ಪದೇ ಕಾಡ್ತಾ ಹೋಗುತ್ತೆ, ಭಯ ಆವರಿಸುತ್ತೆ. ಇನ್ನು ವಾಹನ ಹಾನಿ, ಇರುವಂತಹ ವಾಹನದಿಂದ ಏನಾದರೂ ಸ್ವಲ್ಪ ಹಾನಿ ಸಂಭವಿಸಬಹುದು. ವೃಶ್ಚಿಕ ರಾಶಿಯವರಿಗೆ ಸೂಕ್ತ ಪರಿಹಾರ ಗಣಪತಿಯ ಆರಾಧನೆ. ಯಾವುದಾದರೂ ಒಂದು ವಿಧಾನದಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡಿ, ಜೊತೆಗೆ ಮಾತೃ ಸೇವೆ, ತಾಯಿಯ ಸೇವೆಯನ್ನು ಮಾಡಿ, ಹಾಗೂ ಗೋಸೇವೆ. ಇದರಿಂದ ವೃಶ್ಚಿಕ ರಾಶಿಯವರು ನಿಮಗೆ ಇರಬಹುದಾದಂತಹ ಅಶುಭ ಫಲಗಳನ್ನು ಖಂಡಿತವಾಗಿಯೂ ನಿವಾರಣೆ ಮಾಡಿಕೊಳ್ಳುತ್ತೀರಿ. ಧನುರ್ರಾಶಿಯವರಿಗೆ ಸುಖಸ್ಥಾನದಲ್ಲಿ ಶನಿ ಮಂಗಳ ಯೋಗ, ಪಂಚಮ ಹಾಗೂ ವ್ಯಯಾಧಿಪತಿ ಅಂಗಾರಕ ತಾನು ಚತುರ್ಥ ಸ್ಥಾನಕ್ಕೆ ಹೋಗಿರುವುದರಿಂದ ಮಕ್ಕಳ ವಾಹನಕ್ಕೆ ಏನಾದರೂ ಹಾನಿ ಸಂಭವಿಸಬಹುದು. ಹಾಗೂ ದುಸ್ಸಹವಾಸ ಇದು ನಿಮಗೆ ಹೇಳಬಹುದಾದಂತಹ ಫಲ. ದುಸ್ಸಹವಾಸದಿಂದ ಅನೇಕ ಅವಮಾನಗಳು, ನಷ್ಟಗಳು ಸಂಭವಿಸಬಹುದು. ಧನ ನಷ್ಟ ಯೋಗ ಕಾಣಿಸುತ್ತೆ. ಇನ್ನು ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿನ ದೋಷ ಉಂಟಾಗಬಹುದು. ರಕ್ತಸ್ರಾವಾದಿ ಸಂಭವವೂ ಕೂಡ ಇದೆ. ದೇಹದಲ್ಲಿ ಗಾಯ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು ಅತ್ಯಂತ ಸೂಕ್ತ. ದ್ವಿತೀಯ ತೃತೀಯಾಧಿಪತಿಯಾದಂತಹ ಶನಿ ತಾನು ಚತುರ್ಥ ಸ್ಥಾನದಲ್ಲಿ ಕುಳಿತಿದ್ದಾನೆ. ಇದರ ಕಾರಣದಿಂದ ವಿತ್ತಹಾನಿ, ಧೈರ್ಯ ನಾಶ, ಜೊತೆಗೆ ಭ್ರಾತೃಹಾನಿ, ಸಹೋದರ ವರ್ಗದವರಿಗೆ ಏನಾದರೂ ಹಾನಿ ಸಂಭವಿಸಬಹುದು, ಅಥವಾ ಅವರಿಂದ ಏನಾದರೂ ಹಾನಿ ಸಂಭವಿಸಬಹುದು. ಪರಿಹಾರ ಶ್ರೀ ಮೃತ್ಯುಂಜಯನ ಆರಾಧನೆ, ಮೃತ್ಯುಂಜಯ ಮಂತ್ರದ ಅನುಷ್ಠಾನ, ಮೃತ್ಯುಂಜಯ ಸ್ತೋತ್ರ ಪಾರಾಯಣ ಇತ್ಯಾದಿಗಳಿಂದ ಪರಿಹಾರ. ಇನ್ನು 8 ವರ್ಷದ ಒಳಗಿನ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವ ಹಾಗೆ ಯಾವುದಾದರೂ ಒಂದಷ್ಟು ವಸ್ತುಗಳನ್ನು ನೀಡುವುದರಿಂದ ಧನುರಾಶಿಯವರಿಗೆ ಉತ್ತಮ ಫಲಪ್ರಾಪ್ತಿಯಾಗತ್ತೆ. ಮಕರ ರಾಶಿಯವರಿಗೆ ಈ ಕುಜ ಹಾಗೂ ಶನಿಯ ಸಮಾಗಮದಿಂದ ಒಳ್ಳೆಯ ಫಲಗಳೇ ಇದ್ದಾವೆ. ವಿಜಯನ್ ಧನಮಾರೋಗ್ಯಂ ವಿಷ್ಟಸಿದ್ಧಿ,
ವಸ್ತ್ರಲಾಭಾದಿ ಸಮ್ಮಾನಂ, ಈ ಒಳ್ಳೊಳ್ಳೆಯ ಫಲಗಳನ್ನು ನೀವು ಕಾಣ್ತೀರಿ. ಯಾಕಂದರೆ ಚತುರ್ಥ ಹಾಗೂ ಲಾಭಾಧಿಪತಿ ಅವನು ತೃತೀಯದಲ್ಲಿದ್ದಾನೆ. ಹಾಗೂ ಸ್ಥಾನ ಲಾಭ ಎನ್ನುವಂಥದ್ದು, ಸೇವಕ ವರ್ಗದವರ ಲಾಭ ಎನ್ನುವಂಥದ್ದು ಮಕರ ರಾಶಿಯವರಿಗೆ ಹೇಳಬಹುದಾದಂತಹ ಶುಭ ಫಲಗಳು. ಯಾವುದೇ ವಿಶೇಷವಾದಂತಹ ಪರಿಹಾರ ಇಲ್ಲ. ಗೋಸೇವೆಯಿಂದ ಮಕರ ರಾಶಿಯವರು ನಿಮಗಿರಬಹುದಾದಂತಹ ಸಣ್ಣ ಪುಟ್ಟ ತೊಂದರೆಗಳನ್ನು ಕಳೆದುಕೊಳ್ಳುತ್ತೀರಿ. ಕುಂಭರಾಶಿಯವರಿಗೆ ತನ್ನ ದ್ವಿತೀಯ ಸ್ಥಾನದಲ್ಲಿ ತೃತೀಯ ಹಾಗೂ ಕರ್ಮಾಧಿಪತಿಯಾದಂತಹ ಅಂಗಾರಕ ಅವನು ದ್ವಿತೀಯದಲ್ಲಿದ್ದಾನೆ. ಜೊತೆಗೆ ಜನ್ಮಾಧಿಪತಿ ವ್ಯಯಾಧಿಪತಿಯಾದಂತಹ ಶನಿಯು ದ್ವಿತೀಯದಲ್ಲಿದ್ದಾನೆ. ಇದರ ಕಾರಣದಿಂದ ಒಂದು ವಿಧವಾದಂತಹ ಅಧೈರ್ಯ ಮತ್ತು ಕರ್ಮಹಾನಿ, ಇನ್ನು ಅಧಿಕ ವ್ಯಯ ಮತ್ತು ದೇಹಶ್ರಮಕ್ಕೆ ಸರಿಯಾದಂತಹ ಪ್ರತಿಫಲ ಪ್ರಾಪ್ತಿ ಖಂಡಿತವಾಗಿಯೂ ಇಲ್ಲ. ಇನ್ನು ಕೆಲವರಿಗೆ ರೂಪಸುಖಾಪವರ್ಜಿತತನು, ದೇಹದಲ್ಲಿ ಸ್ವಲ್ಪ ಇಳಿಮುಖ ಆಗಬಹುದು, ರೂಪದಲ್ಲಿ ಸ್ವಲ್ಪ ವಿರೂಪಾವಸ್ಥೆಯನ್ನು ಹೊಂದಬಹುದು. ಜೊತೆಗೆ ವಿಗತ ಮದಬಲಹ, ದೇಹದ ಬಲ ಎನ್ನುವಂಥದ್ದು ಕ್ಷೀಣವಾಗುತ್ತೆ. ಇನ್ನು ಅರ್ಥಕ್ಷಯ, ಇದು ಯಾವುದೋ ಒಂದು ದೋಷದ ಕಾರಣದಿಂದ, ನಿಮ್ಮ ಯಾವುದೋ ಒಂದು ಸಣ್ಣ ತಪ್ಪಿನ ಕಾರಣದಿಂದ ಅರ್ಥಹಾನಿ ಎನ್ನುವಂಥದ್ದು ಉಂಟಾಗಬಹುದು. ಸೂಕ್ತ ಪರಿಹಾರ ಶಿವಾರಾಧನೆಯೇ ಆಗಿದೆ. ಜೊತೆಗೆ ಸ್ವಲ್ಪ ಗಮನಿಸಬೇಕಾದ ಒಂದು ಅಂಶ ಕುಂಭರಾಶಿಯವರು ಯಾವುದು ಕೇಳಿದರೆ, ದಾಂಪತ್ಯದಲ್ಲಿ ಸ್ವಲ್ಪ ಹೊಂದಾಣಿಕೆ ಎನ್ನುವಂಥದ್ದು ನಿಮಗೆ ಅಗತ್ಯ. ಇಲ್ಲಿ ಲಗ್ನಾಧಿಪತಿ ಅಂದರೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿ ತಾನು ದ್ವಿತೀಯಕ್ಕೆ ಬಂದಿರುವುದರಿಂದ ಕುಟುಂಬ ವಿರಸ ಎನ್ನುವಂತಹ ಒಂದು ಯೋಗ ಫಲವನ್ನು ನಾವು ಹೇಳಬಹುದಾಗತ್ತೆ. ಅದರಲ್ಲಿ ಸಂಗಾತಿಯೊಡನೆ ವಿರಸ ಏರ್ಪಡಬಹುದು. ಆವಾಗ ಅದಕ್ಕೆ ಸೂಕ್ತ ಪರಿಹಾರ ಅವರ ಪರಸ್ಪರ ಹೊಂದಾಣಿಕೆ. ಇನ್ನು ನಿಮ್ಮ ಸಹೋದರ ಅಥವಾ ಸಹೋದರಿಗೆ ಸಹಾಯವನ್ನು ಮಾಡುವುದರಿಂದ, ಅವರು ಯಾವುದಾದ್ರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಸಹಾಯವನ್ನು ಮಾಡುವುದರಿಂದಲೂ ಕೂಡ ನಿಮಗೆ ಶುಭ ಫಲ ಪ್ರಾಪ್ತಿಯಾಗತ್ತೆ. ಶಿವಾರಾಧನೆಯಿಂದ ಕುಂಭರಾಶಿಯವರು ಇರಬಹುದಾದಂತಹ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತೀರಿ. ಮೀನರಾಶಿಯವರಿಗೆ ಜನ್ಮದಲ್ಲಿಯೇ ಶನಿ ಹಾಗೂ ಮಂಗಳನ ಸಂಯೋಗ ಫಲ. ದ್ವಿತೀಯ ಹಾಗೂ ಭಾಗ್ಯಾಧಿಪತಿಯಾದಂತಹ ಅಂಗಾರಕ ಅವನು ಜನ್ಮದಲ್ಲಿ ಬಂದಿರುವುದರಿಂದ ಕುಟುಂಬ ಹಾನಿ, ಪುತ್ರ ಮಿತ್ರ ಕಳತ್ರಾದಿ ರಾಜಕೋಪಂಚ ಬಂಧನಂ, ಈ ಮಕ್ಕಳ ವರ್ಗದಲ್ಲಿ, ಮಿತ್ರ ವರ್ಗದವರಲ್ಲಿ ಹಾಗೂ ದಂಪತಿಗಳಲ್ಲಿ ಪರಸ್ಪರ ಕೋಪ ಮತ್ತು ವೈರ ಸಂಭವಿಸಬಹುದು. ಅಧಿಕಾರಿ ವರ್ಗದವರ ಯಾವುದೋ ಒಂದು ಕೆಂಗಣ್ಣಿಗೆ ನೀವು ತುತ್ತಾಗಬಹುದು. ಕೆಲವರು ಮಾಡಬಾರದ ಕೆಲಸವನ್ನು ಮಾಡಿ ಬಂಧನಕ್ಕೂ ಒಳಗಾಗುವ ಸಾಧ್ಯತೆ ಇದೆ. ಕಾರ್ಯನಾಶ, ದೇಹಪೀಡೆ ಎನ್ನುವಂಥದ್ದು ಯೋಗ ಫಲಗಳು. ಇನ್ನು ಕೆಲವರಿಗೆ ವಿಷಭಯ ಹಾಗೂ ಅಗ್ನಿಭಯ, ಜೊತೆಗೆ ಬಂಧುವರ್ಗದಲ್ಲಿ ಅನೇಕ ಹಾನಿ ಸಂಭವಿಸಿ ಅದರಿಂದ ನೀವು ದುಃಖಕ್ಕೆ ಒಳಗಾಗುವಂತಹ ಒಂದು ಸ್ಥಿತಿಯು ಬಂದು ಒದಗಬಹುದು. ಇದಕ್ಕೆಲ್ಲ ಕಾರಣ, ಪ್ರಬಲವಾದಂತಹ ಕಾರಣ, ಒಂದು 7.5 ಕಾಲದಲ್ಲಿಯೂ ನೀವಿದ್ದೀರಿ, ಜನ್ಮಶನಿ, ಅದಕ್ಕೆ ಸರಿಯಾಗಿ ಅಂಗಾರಕನ ಸಂಯೋಗ ಕೂಡ ಆಗಿದೆ. ಲಾಭ ಹಾಗೂ ವ್ಯಯಾಧಿಪತಿ ಜನ್ಮದಲ್ಲಿ ಇರುವುದರಿಂದ ನಾನಾ ವ್ಯಯ, ಹೆಚ್ಚು ಧನ ಸಂಪಾದನೆ ಆದರೂ ಕೂಡ ಯಾವುದನ್ನು ಉಳಿಸಿಕೊಳ್ಳಿಕ್ಕಾಗದೇ ಇರುವಂತಹ ಒಂದು ಸ್ಥಿತಿ ಬಂದೊದಗಬಹುದು. ಪರಿಹಾರ ಶ್ರೀ ದುರ್ಗಾರಾಧನೆ, ಮತ್ತು ಸಾಧ್ಯ ಇದ್ದವರು ಒಂದು ಮುತ್ತನ್ನು ಧರಿಸಿ, ಶ್ರೇಷ್ಠವಾದಂತಹ ಉತ್ತಮವಾದಂತಹ ಮುತ್ತನ್ನು ಆಯ್ಕೆ ಮಾಡಿ ಇದನ್ನು ಧರಿಸುವಂಥದ್ದು, ಜೊತೆಗೆ ಹಿರಿಯರ ಸೇವೆಯನ್ನು ಮಾಡುವಂಥದ್ದು. ಇದರಿಂದ ಮೀನರಾಶಿಯವರು ಇರುವಂತಹ ಎಲ್ಲ ಅಶುಭಗಳನ್ನು ಕಳೆದುಕೊಂಡು ಶುಭವನ್ನು ಕಾಣ್ತೀರಿ ಅಂತ ಹೇಳ್ತಾ, ಶನಿ ಕುಜ ಸಮಾಗಮದಿಂದ ದ್ವಾದಶ ರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳ ನಿರೂಪಣೆಯನ್ನು ಮಾಡಿದ್ದೇನೆ, ಪರಿಹಾರವನ್ನು ಹೇಳಿದ್ದೇನೆ. ಇದನ್ನು ಗಮನಿಸಿ ಆಯಾಯ ಪರಿಹಾರಗಳನ್ನು ಮಾಡುತ್ತಾ ಶುಭವನ್ನು ಕಾಣಿ ಎನ್ನುವುದಾಗಿ ಹಾರೈಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು, ಶುಭಾಶಯಗಳು.